ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ತೆಲುಗು ಫಿಲಂ ಲೆನಿನ್ ಒಂದು ಸೂಪರ್ ಹಿಟ್ ಫಿಲಂ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಈ ಫಿಲಂ ಅಲ್ಲಿ ಹೀರೋ ಆಕ್ಟಿಂಗ್ ಗಿಂತ ಕನ್ನಡದ ಆಕ್ಟರ್ ಪ್ರಮೋದ್ ಪಂಜು ಅವರ ಆಕ್ಟಿಂಗ್ ಇವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ಮತ್ತೆ ಫಿಲಂನ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ ಫಿಲಂ ಅಲ್ಲಿ ಪ್ರಮೋದ್ ಅವರ ಪಾತ್ರ ಏನು, ಇವರ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ವಿಡಿಯೋಲಿ ಲೆನಿನ್ ಸಿನಿಮಾದ ಸ್ಪಾಯ್ಲರ್ ಇದೆ. ಸೊ ನೀವಿನ್ನ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಮೊದಲು ಫಿಲಂನ ನೋಡಿ, ಇಲ್ಲ ಅಂದ್ರೆ ಇದು ಸ್ಪಾಯ್ಲರ್ ಆಗುತ್ತೆ. ಇನ್ನು ಪ್ರಮೋದ್ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಇವರ ನೇಮ್ ಬಂದು ವಸಂತ್ ಅಂತ. ಇವರು ಮತ್ತೆ ಲೆನಿನ್ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅಂಡ್ ಫಿಲಂ ಸ್ಟಾರ್ಟ್ ಆದ 40 ಮಿನಿಟ್ಸ್ಗೆ ವಸಂತ್ನ ಎಂಟ್ರಿ ಆಗುತ್ತೆ. ಅಲ್ಲಿಂದ ಫಿಲಂನ ಪ್ರೀ ಕ್ಲೈಮ್ಯಾಕ್ಸ್ ತನಕ ವಸಂತ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದ್ರೆ ಒಬ್ಬ ಒಳ್ಳೆ ಡಾಕ್ಟರ್, ಫ್ರೆಂಡ್, ಒಬ್ಬ ಒಳ್ಳೆ ಮನುಷ್ಯ ಅನ್ನೋ ಹಾಗೆ ಇರುತ್ತೆ. ಬಟ್ ಯಾವಾಗ ಸಿನಿಮಾ ಪ್ರೀ ಕ್ಲೈಮ್ಯಾಕ್ಸ್ಗೆ ಬರುತ್ತೆ ಆವಾಗ ಇವನೇ ದ ಮೇನ್ ವಿಲ್ಲನ್ ಅಂತ ಗೊತ್ತಾಗತ್ತೆ. ಮತ್ತೆ ಪ್ರಮೋದ್ ಅವರ ಪೀಕ್ ಆಕ್ಟಿಂಗ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತಂದ್ರೆ ಜಾತ್ರೆಯಲ್ಲಿ ಲೆನಿನ್ಗೆ ಆಪೋಸಿಟ್ ಆಗಿ ಸ್ಯಾರಿ ಹಾಕೊಂಡ್ ಬರುವಂತ ಸೀನ್ ಇದೆಯಲ್ಲ, ಇದು ಥಿಯೇಟರ್ಲೆ ಗೂಸ್ ಬಂಪ್ ಮೂಮೆಂಟ್ ಆಗಿರುತ್ತೆ. ಅಂಡ್ ಆ ಟೈಮಲ್ಲಿ ಇವರ ಫೇಸಲ್ಲಿ ಇರುವಂತ ಎಕ್ಸ್ಪ್ರೆಷನ್ಸ್, ಆ ಡ್ಯಾನ್ಸ್ ಎಲ್ಲವೂ ಕೂಡ ಫಿಲಮ್ ಅಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ಡಾಮಿನೇಟ್ ಮಾಡೋ ಹಾಗೆ ಇರುತ್ತೆ. ಅಂಡ್ ಒಬ್ಬ ಒಳ್ಳೆಯ ವಿಲ್ಲನ್ ಒಂದು ಸಿನಿಮಾನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ಬೋದು ಅಲ್ವಾ. ಹಾಗೆ ಪ್ರಮೋದ್ ಅವರು ಲೆನಿನ್ ಫಿಲಮ್ ಅಲ್ಲಿ ಬರೀ ವಿಲ್ಲನ್ ಅಷ್ಟೇ ಅಲ್ಲ, ಖುಷಿ ಟೈಮಲ್ಲಿ ಸೇಡ್ ತೀರ್ಸ್ಕೊಳ್ಳುವಂತ ಸೈಲೆಂಟ್ ವಿಲ್ಲನ್ ಆಗಿದ್ದಾರೆ. ಮತ್ತೆ ಫಿಲಂ ಪೂರ್ತಿ ಒಂದು ಸಾಫ್ಟ್ ಕ್ಯಾರೆಕ್ಟರ್ಲಿ ಇದ್ದು ಸಡನ್ಲಿ ಉಲ್ಟಾ ಆಗಿ ಹೀರೋಯಿಂದನೇ ಹೀರೋಯಿನ್ನ ಸಾಯಿಸೋದು ಅಂಡ್ ಅಲ್ಲಿರುವಂತ ಸೈಲೆಂಟ್ ಎಕ್ಸ್ಪ್ರೆಷನ್ಸ್ ಒಬ್ಬ ವಿಲ್ಲನ್ ಪವರ್ ನ ಡಿಸೈಡ್ ಮಾಡುತ್ತೆ. ಮತ್ತೆ ಪ್ರಮೋದ್ ಅವರ ಈ ಪವರ್ಫುಲ್ ವಿಲ್ಲನ್ ರೋಲ್ ಸದ್ಯಕ್ಕೆ ಇಡೀ ತೆಲುಗು ಇಂಡಸ್ಟ್ರಿಲಿ ಚರ್ಚೆ ಆಗ್ತಾ ಇದೆ. ಅಂಡ್ ಈ ಫಿಲಂನ ನೋಡಿ ಬಂದವರು ಅಖಿಲ್ ಅವರ ಆಕ್ಟಿಂಗು ಜಾಸ್ತಿ, ವಿಲ್ಲನ್ ಆದಂತ ಪ್ರಮೋದ್ ಅವರ ಆಕ್ಟಿಂಗ್ಗೆ ಫಿದಾ ಆಗಿದ್ದಾರೆ. ಇನ್ನು ನಾಗಾರ್ಜುನ್ ಅವರು ಈ ಫಿಲಂ ಶೂಟಿಂಗ್ ಟೈಮಲ್ಲಿ ಪ್ರಮೋದ್ ಅವರ ಆಕ್ಟಿಂಗ್ ನ ನೋಡಿ ಅಖಿಲ್ ಅವ್ರನ್ನ ಕರೆದು ನಿನ್ನ ಆಕ್ಟಿಂಗ್ ನ ಇಂಪ್ರೂವ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಪ್ರಮೋದ್ ಮುಂದೆ ನೀನು ಡಾಮಿನೇಟ್ ಆಗ್ತೀಯಾ ಅಂತ ವಾರ್ನಿಂಗ್ ಕೊಟ್ಟಿದ್ರು ಅನ್ನೋ ವಿಷಯನ ಸ್ವತಃ ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನೇ ಆಗ್ಲಿ, ಪುಷ್ಪ ಪಾರ್ಟ್ 1 ಅಲ್ಲಿ ಡಾಲಿ ಧನಂಜಯ್, ಪಾರ್ಟ್ 2 ಅಲ್ಲಿ ತಾರಕ್ ಪೊನ್ನಪ್ಪ, ಇವಾಗ ಲೆನಿನ್ ಫಿಲಂ ಅಲ್ಲಿ ಪ್ರಮೋದ್ ಅವರ ವಿಲ್ಲನ್ ಕ್ಯಾರೆಕ್ಟರ್ಗಳು ತೆಲುಗು ಇಂಡಸ್ಟ್ರಿಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಮತ್ತೆ ನೀವೇನಾದ್ರೂ ಈ ಫಿಲಂನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಪ್ರಮೋದ್ ಅವರ ಆಕ್ಟಿಂಗ್ ಅಥವಾ ಕ್ಯಾರೆಕ್ಟರ್ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.